ಆತ್ಮೀಯರೇ, ಸ್ಟ್ಯಾಂಡರ್ಡ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ದಿ ರೈಸ್ ಆಫ್ ಅಶೋಕ ಸಿನಿಮಾದ ಎಕ್ಸ್ಕ್ಲೂಸಿವ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೀಟೇಲ್ಸ್. ಸತೀಶ್ ನೀನಸಂ, ಸಪ್ತಮಿ ಗೌಡ, ರವಿಶಂಕರ್ ಸೇರಿದಂತೆ ಜಬರ್ದಸ್ತಾದ ಸ್ಟಾರ್ ಕ್ಯಾಸ್ಟ್ ಇರುವ ದಿ ರೈಸ್ ಆಫ್ ಅಶೋಕ ಸಿನಿಮಾ 1970ರ ದಶಕದಲ್ಲಿ ಮೂಡಿ ಬಂದಿರುವ ಸಿನಿಮಾ ದಿ ರೈಸ್ ಆಫ್ ಅಶೋಕ. ಅಂದು ಶೋಷಣೆಗೆ ಒಳಗಾದ ಮೇಲ್ಜಾತಿ ದೌರ್ಜನ್ಯ ಮತ್ತು ಅಟ್ಟಹಾಸಕ್ಕೊಳಪಟ್ಟ ತಳ ಸಮುದಾಯದ ಮತ್ತು ಸವಿತಾ ಸಮಾಜದವರ ಹೋರಾಟದ ಕಥೆಯೇ ದಿ ರೈಸ್ ಆಫ್ ಅಶೋಕ. ದಬ್ಬಾಳಿಕೆ, ಸಾಮಾಜಿಕ ಅನ್ಯಾಯದ ವಿರುದ್ಧ ಹೋರಾಡುವ ಕಥೆಯನ್ನು ಜಬರ್ದಸ್ತಾಗಿ ತೆರೆ ಮೇಲೆ ತರಲಾಗಿದೆ. ಅದ್ಭುತವಾಗಿ ಮೂಡಿ ಬಂದಿದೆ ದಿ ರೈಸ್ ಆಫ್ ಅಶೋಕ. ಅರ್ಜುನ್ ಜನ್ಯರ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್, ರೀ ರೆಕಾರ್ಡಿಂಗ್, ಮ್ಯೂಸಿಕ್ ದಿ ರೈಸ್ ಆಫ್ ಅಶೋಕ ಸಿನಿಮಾದಲ್ಲಿದೆ. ದಿ ರೈಸ್ ಆಫ್ ಅಶೋಕ ನಟ ಸತೀಶ್ ನೀನಸಂ ಹಾಗೂ ನಿರ್ದೇಶಕ ವಿನೋದ್ ದೊಂಡಾಳೆ ರವರ ಕನಸಿನ ಕೂಸು. 2 ವರ್ಷಗಳ ಹಿಂದೆ ನಿರ್ದೇಶಕ ವಿನೋದ್ ದೊಂಡಾಳೆ ಆತ್ಮಹತ್ಯೆಗೆ ಶರಣಾದರು. ನಿರ್ದೇಶಕ ವಿನೋದ್ ದೊಂಡಾಳೆ ಸಾವನ್ನಪ್ಪಿದ ಮೇಲೆ ಅಶೋಕನ ಚಾಪ್ಟರ್ ಕ್ಲೋಸ್ ಆಗುತ್ತೆ ಎಂದು ಭಾವಿಸಿದವರೇ ಹೆಚ್ಚು. ಆದರೆ ದಿ ರೈಸ್ ಆಫ್ ಅಶೋಕ ಸಿನಿಮಾ ಅಂದುಕೊಂಡಿದ್ದಕ್ಕಿಂತ ಅದ್ಭುತವಾಗಿ ಗಟ್ಟಿಯಾಗಿ ಎದ್ದು ನಿಂತಿದೆ. ಅಶೋಕನಾಗಿ ಸತೀಶ್ ನೀನಸಂ ರವರು ಆರ್ಭಟಿಸಿದ್ದಾರೆ. ಸತೀಶ್ ನೀನಸಂ, ಸಪ್ತಮಿ ಗೌಡ, ಬಿ ಸುರೇಶ್, ಸಂಪತ್, ಗೋಪಾಲ್ ಕೃಷ್ಣ ದೇಶಪಾಂಡೆ ಸ್ಟಾರ್ ಕ್ಯಾಸ್ಟ್ನಲ್ಲಿದ್ದಾರೆ. ಸತೀಶ್ ಪ್ರೊಡಕ್ಷನ್ಸ್ ಹೌಸ್ನಲ್ಲಿ ನೀನಸಂ ಸತೀಶ್ ಅವರ ನಿರ್ಮಾಣ ಸರದಲ್ಲಿ ಮೂಡಿ ಬಂದಿರುವ ಸಿನಿಮಾ ದಿ ರೈಸ್ ಆಫ್ ಅಶೋಕ ಕನ್ನಡ, ತೆಲುಗು, ತಮಿಳ್, ಮಲಯಾಳಂಗಳಲ್ಲಿ ಅದ್ಧೂರಿಯಾಗಿ ತೆರೆಗೆ ಅಪ್ಪಳಿಸಿದ ದಿ ರೈಸ್ ಆಫ್ ಅಶೋಕ ಸಿನಿಮಾ ಬಿಡುಗಡೆಯಾದ 2ನೇ ದಿನಕ್ಕೆ ಕರ್ನಾಟಕ ರಾಜ್ಯಾದ್ಯಂತ ಬಾಕ್ಸ್ ಆಫೀಸ್ನಲ್ಲಿ ದಿ ರೈಸ್ ಆಫ್ ಅಶೋಕ ಸಿನಿಮಾ 1 ಕೋಟಿ ರೂಪಾಯಿಗಳ ಗ್ರಾಸ್ ಕಲೆಕ್ಷನ್ ಮಾಡಿದೆ. ದಿ ರೈಸ್ ಆಫ್ ಅಶೋಕ ಸಿನಿಮಾದ ಎಕ್ಸ್ಕ್ಲೂಸಿವ್ ಡೇಟೆಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೇಟೆಸ್, ಸ್ಟ್ಯಾಂಡರ್ಡ್ನ ಎಲ್ಲ ಸಿನಿಮಾಗಳ ಎಕ್ಸ್ಕ್ಲೂಸಿವ್ ಡೇಟೆಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೇಟೆಸ್, ರೋಚಕ ಡೇಟೆಸ್, ಆಸ್ಟ್ರಾನಮಿಕ್ ಬಿಟ್ಸ್ಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಟ್ಯಾಂಡರ್ಡ್ ದುನಿಯಾ ಪ್ಲಸ್ಗೆ ಸಬ್ಸ್ಕ್ರೈಬ್ ಆಗಿ ಫಾರ್ ಲೇಟೆಸ್ಟ್ ವಾರ್ಡ್ ಆಫ್ ಬಿಟ್ಸ್ ಅಂಡ್ ಕಾರ್ಡ್ ಆಫ್ ಹಿಸ್ಟ್ರಿ, ಟೇಸಿ ಹಿಸ್ಟ್ರಿ, ಆಸ್ಟ್ರಾನಮಿಕ್ ಬಿಟ್ಸ್, ಇಂಡಿಯನ್ ಫಿಲ್ಮ್ ಹಿಸ್ಟ್ರಿ. ಸಬ್ಸ್ಕ್ರೈಬ್ ಟು ಯೂಟ್ಯೂಬ್ ಚಾನಲ್ ಸ್ಟ್ಯಾಂಡರ್ಡ್ ದುನಿಯಾ. ಆತ್ಮೀಯರೇ, ಸ್ಟ್ಯಾಂಡರ್ಡ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ದಿ ರೈಸ್ ಆಫ್ ಅಶೋಕ ಸಿನಿಮಾದ ಎಕ್ಸ್ಕ್ಲೂಸಿವ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೀಟೇಲ್ಸ್. ಸತೀಶ್ ನೀನಸಂ, ಸಪ್ತಮಿ ಗೌಡ, ರವಿ